ನಿನ್ನೆ ಧುರಂಧರ್ ಮೂವಿಯನ್ನು ನೋಡಿದೆ. ಇನ್ನೂ ಅದೇ ಗುಂಗಿನಲ್ಲಿದ್ದೇನೆ. ಆದಿತ್ಯಧರ್ ಅವರಿಗೆ ನಂದು ಒಂದೇ ಒಂದು ಸಲಹೆ: ರಣವೀರ್ ಸಿಂಗ್ನ ಹಾಕ್ಕೊಂಡು ಮುಂದಿನ ಚಿತ್ರವನ್ನು ಮಾಡೋ ಪ್ಲ್ಯಾನ್ ಏನಾದರೂ ಇದ್ದರೆ ಮೂವಿ ರಿಲೀಸ್ ಆಗೋ ತನಕ ಅವನನ್ನು ಒಂದು ಕೋಣೆ ಒಳಗೆ ಹಾಕಿ ಲಾಕ್ ಮಾಡಿಬಿಡಿ. ಎಲ್ಲೂ ಪಬ್ಲಿಕಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಬಿಡಬೇಡಿ. ರಣವೀರ್ ಸಿಂಗ್ನ ಹುಚ್ಚಾಟವನ್ನು ಇಗ್ನೋರ್ ಮಾಡ್ತಾ ಶುರು ಮಾಡೋಣ ಧುರಂಧರ್ ಚಿತ್ರದ ರಿವ್ಯೂ. ಬನ್ನಿ, ಬುಕ್ಸ್ ಆ್ಯಂಡ್ ಬಾಕ್ಸ್ ಆಫೀಸ್ ಚಾನಲ್ಗೆ ಸ್ವಾಗತ. ಹಣ ಎಷ್ಟು ಮಾಡುತ್ತೆ ಈ ಚಿತ್ರ ಅಂತ ಇನ್ನೂ ಗೊತ್ತಿಲ್ಲ, ಅದು ಇನ್ನು ಬರಬೇಕಷ್ಟೆ. ಆದರೆ ಒಂದೇ ಸಾಲಿನಲ್ಲಿ ಹೇಳಬೇಕಂತ ಹೇಳಿದರೆ, ಈ ವರ್ಷ ನಾನು ನೋಡಿದ ಅತ್ಯುತ್ತಮ ಚಿತ್ರಗಳ ಸಾಲಿನಲ್ಲಿ ನಿಲ್ಲುವಂಥ ಚಿತ್ರ ಇದು. ಕತೆ ಬೆಂಕಿ, ಅದನ್ನು ತೋರಿಸಿದ ರೀತಿ ಉಂಟಲ್ಲ, ಅದು ಕಾಡ್ಗಿಚ್ಚು. ಕತೆ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಇದನ್ನು KGFಗೆ ಹೋಲಿಸಬಹುದು. ರಾಕಿಯಂತೆ ಹಮ್ಜಾ ಕೂಡ ಲೈರಿ ಎನ್ನುವಂತಹ ಒಂದು ಜಾಗವನ್ನು ಆಳುವ ಮನಸ್ಸಿಟ್ಟುಕೊಂಡು ಅಲ್ಲಿಗೆ ಬಂದಿದ್ದಾನೆ. KGF ಅಲ್ಲಿ ಗರುಡ ಇದ್ದ, ಇಲ್ಲಿ ರೆಹಮಾನ್ ಡಕೈತ್ ಇದ್ದಾನೆ. ಒಂದೇ ಒಂದು ವ್ಯತ್ಯಾಸ ಅಂದರೆ, ಹಮ್ಜಾ ಅಲಿ ಮಜಾರಿ ಲೈರಿಗೆ ಬರೋದು ಅದನ್ನು ಕೇವಲ ಆಳುವ ಉದ್ದೇಶದಿಂದ ಮಾತ್ರವಲ್ಲ, ಬದಲಿಗೆ ಅಲ್ಲೊಂದು ಗ್ಯಾಂಗ್ ವಾರ್ನ ಹುಟ್ಟಿ ಹಾಕಿ ಪೂರ್ತಿ ಪಾಕಿಸ್ತಾನವನ್ನು ಆ ಗ್ಯಾಂಗ್ ವಾರ್ನ ಬೆಂಕಿಯಲ್ಲಿ ಬೇಯುವಂತೆ ಮಾಡೋದು. ಹಮ್ಜಾನನ್ನು ಅಲ್ಲಿಗೆ ಕಳಿಸಿದ್ದು ಭಾರತೀಯ ಒಂದು ಗುಪ್ತಚರ ಅಧಿಕಾರಿ ಅಜಯ್ ಸನ್ಯಾಲ್, ಮತ್ತು ಹಮ್ಜಾನ ಅಸಲಿ ಹೆಸರು ಜಸ್ಕಿರತ್ ಸಿಂಗ್ ರಾಂಗಿ. ಕತೆ ತುಂಬ ಸಿಂಪಲ್ ಅನ್ನಿಸ್ತದಲ್ವಾ? ಆದರೆ ಅಷ್ಟೇ ಕಥೆಯನ್ನು 3.5 ಗಂಟೆಗಳ ಕಾಲ ತೋರಿಸೋದಿದೆಯಲ್ಲ, ಅದು ಕುರ್ಚಿಯಿಂದ ಅಲುಗಾಡದಂತೆ ಮಾಡಿ ನಿಜಕ್ಕೂ ಅದ್ಭುತ. ಅದು 1999ರಿಂದ 2009ರವರೆಗಿನ ಕಥೆಯನ್ನು ಇಲ್ಲಿ ತೋರಿಸಿದ್ದಾರೆ. ಪ್ರಮುಖವಾಗಿ ಕಂದಹಾರ್ ಪ್ಲೇನ್ ಹೈಜಾಕ್, ದಿಲ್ಲಿ ಪಾರ್ಲಿಮೆಂಟ್ ಅಟ್ಯಾಕ್, 26/11 ಅಟ್ಯಾಕ್, ಇದೆಲ್ಲವನ್ನು ಬ್ಯಾಕ್ಗ್ರೌಂಡಲ್ಲಿ ಇಟ್ಕೊಂಡು ಮಾಡಿರುವಂಥ ಕತೆ ಇದೆಯಲ್ಲ, ಅದು ತುಂಬ ಸೂಪರ್ ಅಂತ ಅನ್ನಿಸ್ತದೆ. ಚಿತ್ರ ಶುರುವಾಗೋದು ಪಾಕಿಸ್ತಾನದ ಲೈರಿ ಎಂಬಲ್ಲಿ. ಅದಕ್ಕಿಂತ ಮುಂಚೆ ಅವರೊಂದು ಸಣ್ಣ ಒಂದು ಬ್ಯಾಕ್ ಡ್ರಾಪ್ ಇಟ್ಟಿದ್ದಾರೆ. 1999ರಲ್ಲಿ ಕಂದಹಾರ್ ಪ್ಲೇನ್ ಹೈಜಾಕ್ ಆಗುತ್ತಲ್ಲ, ಪ್ಲೇನ್ ಹೈಜಾಕ್ ಆದಾಗ ಆ ಹೈಜಾಕರ್ಸ್ ಹತ್ರ ಮಾತನಾಡಲಿಕ್ಕೆ ಹೋಗೋದು ಅಜಿತ್ ಡೋವಲ್ ಅವರು. ಆ ಪಾತ್ರವನ್ನು ಇಲ್ಲಿ ಅಜಯ್ ಸನ್ಯಾಲ್ ಮಾಡಿದ್ದಾರೆ. ಅಜಿತ್ ಡೋವಲ್ ಅವರು ಅಲ್ಲಿ ಅನುಭವಿಸುವಂಥ ಒಂದು ಅಸಹಾಯಕತೆ, ಅವಮಾನ ಇದೆಯಲ್ಲ, ಅವರಿಗೆ ಆಪರೇಷನ್ ಧುರಂಧರ್ ಶುರು ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಕೊಡ್ತದೆ. ಸೊ ಆ ಬ್ಯಾಕ್ ಡ್ರಾಪಲ್ಲಿ ಈ ಕತೆ ಶುರುವಾಗುತ್ತೆ. ಮತ್ತು ಧುರಂಧರ್ ಪ್ರಾಜೆಕ್ಟ್ನ ಒಂದು ಮುಖ್ಯ ವ್ಯಕ್ತಿಯಾಗಿ ಜಸ್ಕಿರತ್ ಸಿಂಗ್ ರಂಗಿ ಅಥವಾ ಹಮ್ಜಾ ಅಲಿ ಮಜಾರಿ ಪಾಕಿಸ್ತಾನವನ್ನು ಹೋಗ್ತಾನೆ. ಅಲ್ಲಿಂದ ಮುಂದೆ ನಡೆಯೋದು ಧುರಂಧರ್ನ ಕತೆ. ಇಲ್ಲಿ ವಿಶೇಷ ಅಂತ ಹೇಳಿದರೆ, ಚಿತ್ರ ಶುರುವಾಗದ 15-20 ನಿಮಿಷದಲ್ಲಿ ನಾವು ಪೂರ್ತಿಯಾಗಿ ಪಾಕಿಸ್ತಾನದಲ್ಲಿರ್ತೇವೆ. ಪಾಕಿಸ್ತಾನಿಗಳ ದೃಷ್ಟಿಯಲ್ಲಿ ಭಾರತವನ್ನು, ಇಲ್ಲಿನ ರಾಜಕಾರಣವನ್ನು ತೋರಿಸಿದ್ದು ತುಂಬ ಡಿಫ್ರೆಂಟ್ ಅನ್ನಿಸ್ತು. ಆಗಿನ ಕಾಲದ ಸರ್ಕಾರ ಹೇಗಿತ್ತು, ಹೇಗೆ ಸರ್ಕಾರದ ಉಚ್ಚ ಅಧಿಕಾರಿಗಳು ಹಾಗೂ ಕೆಲವೊಂದು ರಾಜಕಾರಣಿಗಳು ಪಾಕಿಸ್ತಾನದ ಜೊತೆ ಸೇರಿ ಅವರ ಒಂದು ಪೇರೋಲಲ್ಲಿ ಕೆಲಸ ಮಾಡ್ತಿದ್ರು ಅಂತಲೇ ಹೇಳ್ಬೋದು. ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಒಟ್ಟಿನಲ್ಲಿ ಚಿತ್ರದ ಕತೆ ತುಂಬ ಸಿಂಪಲ್ ಆಗಿದೆ, ಆದರೆ ಅದನ್ನು ತೋರಿಸಿದ ರೀತಿ ತುಂಬ ಚೆನ್ನಾಗಿದೆ. ಅಲ್ಲಲ್ಲಿ ಟ್ವಿಸ್ಟ್ ಟರ್ನ್ಸ್ ಬರ್ತಾ ಇರುತ್ತೆ, ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟನೇ. ಆದರೆ ತುಂಬ ಮೂವಿಗಳನ್ನು ನೀವು ನೋಡಿದರೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು, ಹೀಗೊಂದು ಆಗಬಹುದು ಅಂತ. ಆದರೆ ಅದು ಹೇಗೆ ಆಯಿತು ಅನ್ನೋದನ್ನು ತೋರಿಸಿರುವ ರೀತಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ, ತುಂಬಾ ಸಖತ್ತಾಗಿದೆ ಅದು. ಮತ್ತು ಭಾರತೀಯ ಅಧಿಕಾರಿಗಳ ಅಸಹಾಯಕತೆಯನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಚಿತ್ರದಲ್ಲಿ. ಚಿತ್ರ ನಾರ್ಮಲ್ ಸ್ಪೈ ಥ್ರಿಲ್ಲರ್ಗಳಿಗಿಂತ ತುಂಬ ಡಿಫ್ರೆಂಟ್ ಆಗಿದೆ. ನಾರ್ಮಲ್ ಭಾರತೀಯ ಸ್ಪೈ ಥ್ರಿಲ್ಲರ್ಗಳಲ್ಲಿ ಏನು ತೋರಿಸ್ತಾರೆ, ಒಬ್ಬ ರಾನ ಏಜೆಂಟ್ ಇರ್ತಾನೆ, ಒಬ್ಬ ISIನ ಏಜೆಂಟ್ ಇರ್ತಾನೆ, ಅವರಿಬ್ಬರ ನಡುವೆ ಲವ್ ಆಗುತ್ತೆ. ಇದೊಂಥರ ಮ್ಯಾಟ್ರಿಮೋನಿಯೋ ಸೈಟ್ ಓಪನ್ ಮಾಡಿಬಿಟ್ಟಿದ್ದಾರೆ ಅವರು. YRFನ ಎಲ್ಲ ಮೂವಿಗಳನ್ನು ನೋಡಿ ಇದೇ ಥೀಮ್ ಇರುತ್ತೆ: ISI ರಾ, ISI ರಾ, ISI ರಾ, ISI ರಾ. ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿ ಇದರಲ್ಲಿ ಇಲ್ಲಿಂದ ಅಲ್ಲಿಗೆ ಹೋಗುವಂಥ ಅಧಿಕಾರಿಗಳು ಎಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾರೆ, ಅವರು ಇಲ್ಲಿ ಒಂದು ಭಯ ಇರುತ್ತಲ್ಲ, ಆ ಭಯವನ್ನು ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ರೆ ಒಂಥರ ಡಿಫ್ರೆಂಟ್ ಚಿತ್ರ ಇದು. ನನಗೆ ತುಂಬ ಇಷ್ಟ ಆಯಿತು ಇದರ ಕತೆ. ಟ್ರೈಲರ್ ವಿಶ್ಲೇಷಣೆ ಮಾಡಬೇಕಾದ್ರೆ ಹೇಳಿದ್ದೆ, ಈ ಚಿತ್ರದ ಕಾಸ್ಟಿಂಗ್ ಸಖತ್ತಾಗಿದೆ, ಭಯಂಕರವಾಗಿದೆ. ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ನಟಿಸಿದ್ದಾರೆ. ಟ್ರೈಲರಲ್ಲಿ ಒಟ್ಟು 5 ಪಾತ್ರಗಳನ್ನ ಮಾತ್ರ ತೋರಿಸಿದ್ರು. ಉದಾಹರಣೆಗೆ ಮಾಧವನ್ ಆಗಿರ್ಬೋದು, ಅರ್ಜುನ್ ರಾಮ್ಪಾಲ್ ಆಗಿರ್ಬೋದು, ಸಂಜಯ್ ದತ್ ಆಗಿರ್ಬೋದು, ರಣವೀರ್ ಸಿಂಗ್ ಅಂತೂ ಇದ್ದೇ ಇದ್ದಾರೆ. ಆದರೆ ಚಿತ್ರವನ್ನು ನೋಡುವಾಗ ಸುಮಾರಷ್ಟು ಕ್ಯಾರೆಕ್ಟರ್ಗಳು ಅದೇ ಥರ ಇದ್ದಾವೆ. ಅಂದರೆ ರಿಯಲ್ ಲೈಫಲ್ಲಿ ಅವರು ಹೇಗೆ ಕಾಣ್ತಿದ್ದಾರಲ್ಲ, ಅದೇ ಥರ ಅವರ ಮುಖಚರ್ಯನ್ನು ಬದಲಾಯಿಸ್ಕೊಂಡಿದ್ದಾರೆ. ಉದಾಹರಣೆಗೆ ಚಿತ್ರದ ಆರಂಭದಲ್ಲಿ ಕಂದಹಾರ್ ಏರ್ಪೋರ್ಟ್ನ ಒಂದು ಪ್ಲೇನ್ ಹೈಜಾಕ್ ಆಗ್ತದಲ್ಲ,
ಆ ದೃಶ್ಯದಲ್ಲಿ ಕಂದಹಾರಗೆ ಹೋಗೋದು ಅಜಿತ್ ದೋವಲ್ ಅವ್ರ ಜೊತೆಗೆ ಇನ್ನೊಬ್ರು ಹೋಗಿರ್ತಾರೆ, ಜಸ್ವಂತ್ ಸಿಂಗ್ ಅಂತ. ಅವರು ಆಗಿನ ಮಿನಿಸ್ಟರ್ ಆಗಿದ್ದರು. ಜಸ್ವಂತ್ ಸಿಂಗ್ ಪಾತ್ರವನ್ನು ಇಲ್ಲಿ ಯಾರು ಮಾಡಿದಾನಲ್ಲ, ನಮ್ಗೊಂಥರ ಅನ್ನಿಸ್ತದೆ ಕಿ ಇವನು ಜಸ್ವಂತ್ ಸಿಂಗೇ ಇದು ಅಂತ ಅನ್ನಿಸ್ಬಿಡ್ತದೆ. ಅಷ್ಟು ಚೆನ್ನಾಗಿ ಅವರ ಮುಖಚರ್ಯನ್ನು ಬದಲಾಯಿಸಿದ್ದಾರೆ. ಆಕಾಶ್ ಖುರಾನ ಅವರು ಆ ಪಾತ್ರವನ್ನು ನಿರ್ವಹಿಸಿದರೆ ತುಂಬ ಚೆನ್ನಾಗಿದೆ ಅದು. ಇನ್ನೊಂದು ಪಾಕಿಸ್ತಾನದ ಒಬ್ಬ ರಾಜಕಾರಣಿ ಇದ್ದರು, ಅವರ ಪಾತ್ರವನ್ನು, ಅದು ಜಮಾಲ್ ಜಮಾಯಿ ಅಂತ ಒಬ್ಬ ಪಾತ್ರ, ಅದು ಆ ಪಾತ್ರ ಕೂಡ ತುಂಬಾ ಚೆನ್ನಾಗಿದೆ. ಅಂದರೆ ಅದನ್ನು ನೋಡಲಿಕ್ಕೆ ಇದು ಪಾಕಿಸ್ತಾನಿ ಕ್ಯಾರೆಕ್ಟರೇ ಇದು ಅಂತ ಅನ್ನಿಸ್ತದೆ. ಆ ಪಾತ್ರವನ್ನು ರಾಕೇಶ್ ಬೇಡಿ ಅವರು ನಿರ್ವಹಿಸಿದ್ದಾರೆ, ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಇಲ್ಲೊಂದು ಡಿಫ್ರೆಂಟ್ ಅಂತ ಅನಿಸಿದ್ದು, ಈ ಪಾಕಿಸ್ತಾನಿ ಪಾತ್ರಗಳಿದಾವಲ್ಲ, ಅವೆಲ್ಲವೂ ಕೂಡ ಹೆಚ್ಚು ಕಮ್ಮಿ ಪಾಕಿಸ್ತಾನಿ ಭಾಷೆಯನ್ನೇ ಮಾತಾಡ್ತಿದ್ರು, ಅಂದರೆ ಅವರ ಸ್ಟೈಲಲ್ಲೇ ಮಾತಾಡ್ತಿದ್ರು. ಅದು ತುಂಬ ಡಿಫ್ರೆಂಟ್ ಅಂತ ಅನಿಸ್ತು. ಕೆಲವೊಂದು ಪಾತ್ರಗಳು ಒಂದೊಂದು ಸಲ ಇಂಡಿಯನ್ ಟೋನ್ ಹಿಡಿತಿದ್ರು, ಬಹುಶಃ ಅವೆಲ್ಲ ಇಂಡಿಯನ್ ಆ್ಯಕ್ಟರ್ಸೇ ಅಲ್ವಾ. ಸೊ ಕೆಲವೊಂದು ಕಡೆಗೆ ಅವರು ಇಂಡಿಯನ್ ಸ್ಟೈಲಲ್ಲಿ ಮಾತಾಡ್ತಿದ್ರು. ಆದರೆ ಚಿತ್ರದ ಹೆಚ್ಚಿನ ಭಾಗದಲ್ಲಿ ಅವರೆಲ್ಲ ಪಾಕಿಸ್ತಾನ್ ಟೋನಲ್ಲೇ ಮಾತಾಡ್ತಿದ್ರು. ಅದು ತುಂಬ ಚಂದ ಅಂತ ಅನ್ನಿಸ್ತು ನನಗೆ. ಇನ್ನು ನಟನೆಯ ವಿಷಯಕ್ಕೆ ಬಂದರೆ, ಇಬ್ಬರ ನಟನೆ ಉಳಿದವರೆಲ್ಲರಿಗಿಂತ ನೆಕ್ಸ್ಟ್ ಲೆವೆಲಲ್ಲಿತ್ತು. ಒಂದು ಅಫ್ಕೋರ್ಸ್ ರಣವೀರ್ ಸಿಂಗ್, ಆ ಮನುಷ್ಯ ರಿಯಲ್ ಲೈಫಲ್ಲಿ ಹೇಗೇ ಇರಲಿ, ಆದರೆ ನಟನೆಯ ವಿಷಯಕ್ಕೆ ಬಂದರೆ ರಾಕ್ಷಸ, ಅವನು ಎಲ್ಲರನ್ನ ತಿಂದಾಕ್ಬಿಡ್ತಾನೆ. ಇನ್ನೊಂದು ಅಕ್ಷಯ್ ಖನ್ನಾ, ರೆಹಮಾನ್ ಡಕೈತ್ ಪಾತ್ರದ ಒಳಗಡೆಗೆ ಹೋಗಿಬಿಟ್ಟಿದ್ದಾರೆ ಅವರು. ಲೈಕ್ ಕೆಲವೊಂದು ಸಲ ನಮಗೆ ಆ ಪಾತ್ರವನ್ನು ನೋಡಿದಾಗ ಭಯ ಆಗುತ್ತೆ. ಮತ್ತು ಇನ್ನೊಂದು ಕಡೆಗೆ ಅವನು ಮಗ ಸತ್ತೋಗ್ತಾನೆ ರೆಹಮಾನ್ ಡಕೈತು, ಆಗ ಅವನು ಅಳುವಂಥ ಸೀನ್ ಇದೆಯಲ್ಲ, ಅದು ತುಂಬ ಕನೆಕ್ಟ್ ಆಗ್ತೇವೆ ನಾವು ಆ ಪಾತ್ರದ ಜೊತೆಗೆ. ಸೊ ಅಕ್ಷಯ್ ಖನ್ನಾ ಅವರು ಆ ಪಾತ್ರನ ತುಂಬಾ ಚೆನ್ನಾಗಿ ನಿರ್ವಹಿಸಿದ್ದಾರೆ. ಇನ್ನು ಮಾಧವನ್ ಅವರಿಗೆ ಹೆಚ್ಚು ಜಾಗ ಇಲ್ಲ ಚಿತ್ರದಲ್ಲಿ, ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ. ಅಲ್ಲಿ ಅವರು ತಮ್ಮ ಛಾಪನ್ನು ಪರ್ಫೆಕ್ಟಾಗಿ ಮೂಡಿಸಿದ್ದಾರೆ. ಅರ್ಜುನ್ ರಾಮ್ಪಾಲ್ ಬೀಯಿಂಗ್ ಅರ್ಜುನ್ ರಾಮ್ಪಾಲ್, ಲೈಕ್ ಅರ್ಜುನ್ ರಾಮ್ಪಾಲಿಗೆ ನಟನೆಯನ್ನು ಹೇಳ್ಕೊಡ್ಬೇಕಂತಲೇ ಇಲ್ಲ, ಅವರು ಯಾವ ಕ್ಯಾರೆಕ್ಟರ್ ಕೊಟ್ಟರು ಕೂಡ ಅದರೊಳಗೆ ಹೋಗಿಬಿಡ್ತಾರೆ. ಎಲ್ಲರೂ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ಇನ್ನು ರಾಕೇಶ್ ಬೇಡಿ ಹೇಳಿದ್ನಲ್ಲ, ರಾಕೇಶ್ ಬೇಡಿ ಅವರ ಪಾತ್ರ ಥ್ರೂ ಔಟ್ ದ ಮೂವಿ ಬರ್ತದೆ, ಮತ್ತು ಅವರು ಆ ಪಾತ್ರದ ಒಳಗಡೆ ಹೋಗಿದ್ದಾರೆ. ಲೈಕ್ ನೀವು ನೋಡಿ, ಸಂಜಯ್ ದತ್ ಈ ಚಿತ್ರದಲ್ಲಿದ್ದಾರೆ, ಮತ್ತು ನಾವು ಆ್ಯಕ್ಟಿಂಗ್ನ ಒಂದು ರ್ಯಾಂಕ್ ವೈಸ್ ಮಾಡ್ತಾ ಹೋದರೆ ಸಂಜಯ್ ದತ್ 7 ಅಥವಾ 8ನೇ ರ್ಯಾಂಕಲ್ಲಿ ಬರ್ತಾರೆ. ಅಂದರೆ ಅವರು ನಟನೆ ಅಷ್ಟು ಒಳ್ಳೆ ಆಗಿಲ್ಲ ಈ ಚಿತ್ರದಲ್ಲಿ. ಸಂಜಯ್ ದತ್ನಂಥ ನಟರನ್ನು ಅಷ್ಟು ಹಿಂದಕ್ಕೆ ದಬ್ಬಿದ್ದಾರೆ ಅಂತ ಹೇಳಿದ್ರೆ, ಉಳಿದವರು ಎಷ್ಟು ಚೆನ್ನಾಗಿ ನಟಿಸಿರ್ಬೋದು. ಲೈಕ್ ಒಬ್ಬರಿಗಿಂತ ಒಬ್ಬರು ತುಂಬಾ ಚೆನ್ನಾಗಿ ನಟಿಸಿದ್ದಾರೆ. ಲವ್ ಆಗಿಬಿಡುತ್ತೆ ನಮ್ಗೆ ಆ ಕ್ಯಾರೆಕ್ಟರ್ಗಳ ಜೊತೆ. ಈ ಚಿತ್ರಕ್ಕೆ ಮ್ಯೂಸಿಕ್ಕನ್ನು ಶಾಶ್ವತ್ ಸಚ್ದೇವ್ ಅವರು ಕೊಟ್ಟಿದ್ದಾರೆ. ಎಲ್ಲ ಹಾಡುಗಳು ಅದಾಗಲೇ ಇನ್ಸ್ಟಾಗ್ರಾಮಲ್ಲಿ ಸೂಪರ್ ಹಿಟ್ ಆಗಿದ್ದಾವೆ. 2 ಹಾಡುಗಳು ಟ್ರೈಲರಲ್ಲಿದ್ವು, ಅದನ್ನು ಹುಡುಕಿ ಜನ ನೋಡ್ತಿದ್ದಾರೆ. ಒಂದು ಹಾಡು ಟ್ರೈಲರಲ್ಲಿ ಅಷ್ಟಾಗಿ ಇರಲಿಲ್ಲ, ಬಟ್ ಪ್ರೇಕ್ಷಕರ ಒಂದು ಅಪೇಕ್ಷೆಯ ಮೇರೆಗೆ ಆ ಹಾಡನ್ನು ರಿಲೀಸ್ ಮಾಡಬೇಕಾಯ್ತು ಅವರಿಗೆ. ಅಷ್ಟು ಚೆನ್ನಾಗಿದ್ದಾವೆ ಹಾಡುಗಳು. ಮ್ಯೂಸಿಕ್ ಆ್ಯಕ್ಚುಲಿ ಈ ಚಿತ್ರದ ಜೀವಾಳ ಅಂತಲೇ ಹೇಳ್ಬೋದು. ಲೈಕ್ ಪ್ರತಿಯೊಂದು ದೃಶ್ಯಗಳಲ್ಲಿ ಕೂಡ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬರ್ತಾ ಇರುತ್ತಲ್ಲ, ಅದು ಇಷ್ಟ ಆಗುತ್ತೆ ನನಗೆ. ಮತ್ತು ಹಾಡುಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ. ಲೈಕ್ ನಾವು ಕ್ರೌರ್ಯವನ್ನು ಎಂಜಾಯ್ ಮಾಡ್ತೇವೆ, ಅಷ್ಟು ಚೆನ್ನಾಗಿದ್ದಾವೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಥವಾ ಸಂಗೀತ ಏನು ಬರ್ತದಲ್ಲ, ನಮಗೆ ಕ್ರೌರ್ಯವನ್ನು ಕೂಡ ಎಂಜಾಯ್ ಮಾಡೋ ಥರ ಮಾಡುತ್ತೆ. ಅಷ್ಟು ಚೆನ್ನಾಗಿದೆ, ಕಿವಿಗೆ ತುಂಬಾ ಇಂಪಾಗಿದೆ ಹಾಡುಗಳು. ನನಗೆ ತುಂಬ ಇಷ್ಟ ಆಯಿತು ಹಾಡುಗಳು, ಮತ್ತು ಅದನ್ನು ತೋರಿಸಿರುವ ರೀತಿ ಮತ್ತು ಪ್ಲೇಸ್ ಮಾಡಿರುವ ರೀತಿ. ಯಾಕಂದರೆ ಒಟ್ರಾಶಿಯಾಗಿ ಎಲ್ಲೆಲ್ಲೋ ಹಾಡುಗಳನ್ನು ಹಾಕಿಬಿಟ್ರೆ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ. ಇವರು ಹಾಡುಗಳನ್ನ ಅದೇ ಜಾಗದಲ್ಲಿ ಹಾಕಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ಹಾಕಿದ್ದಾರೆ. ತುಂಬಾ ಚೆನ್ನಾಗಿದೆ. ಧುರಂಧರ್ ಮೂವಿ ನೋಡಬೇಕಾಗಿರೋದೆ. ಮೂವಿ ರಿಲೀಸ್ ಆದ ನಂತರ ಕೂಡ ಈ ಹಾಡುಗಳು ತುಂಬ ಕಾಲದ ಥರ ಜನರ ಬಾಯಲ್ಲಿರ್ತದೆ. ಈ ಹಾಡುಗಳು ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ಶಾಶ್ವತ್ ಸಚ್ದೇವ್ ಅವರಿಗೆ ಒಂದು ಜೈ ಅಂತ ಹೇಳಲೇಬೇಕು. ವಿಕಾಸ್ ನವಲೇಕ ಅವರ ಸಿನಿಮಾಟೋಗ್ರಫಿ ಹಾಗೂ ಶಿವಕುಮಾರ್ ಪನಿಕ್ಕರ್ ಅವರ ಎಡಿಟಿಂಗ್ ಎರಡೂ ಕೂಡ ತುಂಬಾ ಸಖತ್ತಾಗಿದೆ. ಮೊದಲನೇದಾಗಿ 3.5 ಗಂಟೆಯ ಚಿತ್ರವನ್ನು ಪ್ರೇಕ್ಷಕ ನೋಡುವಂತೆ ಮಾಡೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ. ಮತ್ತು ಕುರ್ಚಿಯ ತುದಿಯ ತನಕ ಬಂದು ನೋಡುವಂತೆ ಮಾಡೋದಿದೆಯಲ್ಲ, ಚಿತ್ರಕಥೆ ಎಷ್ಟು ಬಿಗಿಯಾಗಿತ್ತು ಅಂದರೆ ಕಡೆಯಲ್ಲಿ ಚಿತ್ರ ಮುಗಿದೇ ಹೋಯ್ತಾ ಅಂತ ಬೇಜಾರಾಗುತ್ತೆ ನಮಗೆ. ಇಟ್ಸ್ ಲೈಕ್ ಇನ್ನೂ ಬೇಕು 3.5 ಗಂಟೆ ನೋಡಿದ ಮೇಲೆ ಕೂಡ ನನಗೆ ಇನ್ನೂ ಬೇಕು ಆ ಥರ ಅನ್ನಿಸ್ತಾ ಇತ್ತು. ಲೈಕ್ ಎಡಿಟಿಂಗ್ ತುಂಬಾ ಚೆನ್ನಾಗಿದೆ. ಎಲ್ಲೂ ಸಹ ಇನ್ನೂ ಚಿತ್ರವನ್ನು ಸಣ್ಣ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ಲಿಲ್ಲ. ದೊಡ್ಡ ಮಾಡಿದ್ರು ಕೂಡ ನಾನು ಬೇಜಾರು ಪಡ್ಕೊಳ್ತಿರ್ಲಿಲ್ಲ, ಯಾಕಂದರೆ 4 ಗಂಟೆ ಮಾಡಿದರೂ ಕೂಡ ಈ ಚಿತ್ರ ನೋಡುವಾಗಿದೆ, ವರ್ತ್ ಇದೆ ಈ ಚಿತ್ರ ಆ್ಯಕ್ಚುಲಿ. ಇನ್ನು ಸಂಭಾಷಣೆಯನ್ನು ಆದಿತ್ಯ ಧರ್ ಅವರೇ ಮಾಡಿದ್ದಾರೆ, ನೆಕ್ಸ್ಟ್ ಲೆವೆಲಲ್ಲಿದೆ ಅದು.
ಅಲ್ಲೇ ಒಂದೆರಡು ಡೈಲಾಗ್ಸ್ ಬರುತ್ತೆ. ಒಂದು ಕಡೆ ಮಾಧವನ್ ಹೇಳ್ತಾರೆ, ನಮಗೆ ಒಂದು ಸಲ ಗೆದ್ದರೆ ಸಾಲೋದಿಲ್ಲ, ನಮಗೆ ಪ್ರತಿ ಬಾರಿ ಗೆಲ್ಲಬೇಕು, ಆದರೆ ಅವರಿಗೆ ಕೇವಲ ಒಂದು ಸಲ ಗೆದ್ದರೆ ಸಾಕು ಅಂತ ಹೇಳ್ತಾರೆ. ಆ ಮಾತು ಹೇಳುವಾಗ ಅಜಿತ್ ದೋವಲ್ನಲ್ಲಿ ಎಷ್ಟು ಅಸಹಾಯಕತೆ ಇತ್ತು. ಪಾರ್ಲಿಮೆಂಟ್ ಅಟ್ಯಾಕ್ ಆಗುತ್ತಲ್ಲ, ಆಗ ಆ ಡೈಲಾಗ್ ಬರುತ್ತೆ. ಅವರ ಕಣ್ಣಲ್ಲಿ ಅಸಹಾಯಕತೆ ಕಾಣ್ತಾ ಇರುತ್ತೆ. ಮತ್ತು ಈ ಡೈಲಾಗ್ ಬರುತ್ತಲ್ಲ, ತುಂಬಾ ಸಖತ್ತಾಗಿದೆ ಅದು. ಇನ್ನೊಂದು ಕಡೆಗೆ ಹೇಳ್ತಾರೆ ಅವರು, ಭಾರತವನ್ನು ಹಾಳು ಮಾಡೋದ್ರಲ್ಲಿ ಪಾಕಿಸ್ತಾನದವರು 2ನೇ ಸ್ಥಾನದಲ್ಲಿ ಬರ್ತಾರೆ ಅಂತ. 1ನೇ ಸ್ಥಾನದಲ್ಲಿ ಯಾರು ಬರ್ತಾರೆ ನಾನೇ ಅರ್ಥ ಮಾಡ್ಕೊಳ್ಬೇಕು. ತುಂಬಾ ಸಖತ್ತಾಗಿದೆ. ಡೈರೆಕ್ಟ್ಗಳು ಎಲ್ಲ ಆನ್ ಪಾಯಿಂಟ್ ಆಗಿದ್ದಾವೆ, ಎಲ್ಲ ಡೈಲಾಗ್ಗಳು ಆನ್ ಪಾಯಿಂಟ್ ಆಗಿದ್ದಾವೆ ಮತ್ತು ತುಂಬಾ ಕ್ಯಾಚಿಯಾಗಿದ್ದಾವೆ, ಸಖತ್ತಾಗಿದ್ದಾವೆ ಎಲ್ಲ ಡೈಲಾಗ್ಗಳು. ಇನ್ನು ಒಂದು ಕಡೆಗೆ ರಣವೀರ್ ಸಿಂಗ್ ಹೇಳ್ತಾರೆ, ಘಾಯಲ್ ಹೂँ ಇಸ್ಲಿಯೇ ಘಾತಕ್ ಹೂँ. ಅವನ ಮನಸ್ಸಲ್ಲಿ ಕೋಪ ಉಂಟಲ್ಲ, ಆ ಕೋಪವನ್ನು ಆ ಒಂದು ಡೈಲಾಗಲ್ಲಿ ತೋರಿಸ್ಬಿಡ್ತಾರೆ. ಲೈಕ್ 26/11 ಅಟ್ಯಾಕ್ ಆದ ಮೇಲೆ ಅವನೊಂದು ಇನ್ನೊಂದು ಆಘಾತವನ್ನು ಅನುಭವಿಸ್ತಾನಲ್ಲ, ಅದ್ರ ನಂತರ ನಾನು ಎಲ್ಲರನ್ನ ಹೊಡೆದಾಕ್ತೇನೆ, ಎಲ್ಲರನ್ನ ಸಾಯಿಸ್ತೇನೆ ಇಲ್ಲಿರೋರನ್ನ ಅಂತ ಅವನು ಹೇಳಬೇಕಾದ್ರೆ ಆ ಡೈಲಾಗ್ ಹೇಳ್ತಾನೆ ಅವನು, ಘಾಯಲ್ ಹೂँ ಇಸ್ಲಿಯೇ ಘಾತಕ್ ಹೂँ. ಅವನೊಳಗಿನಂಥ ಕೋಪ ಇದೆಯಲ್ಲ, ಆ ಕೋಪ ಆಗ ನಮ್ಮೊಳಗೂ ಕೂಡ ಬರುತ್ತೆ. ಅಷ್ಟೇ ಚೆನ್ನಾಗಿದೆ ಡೈಲಾಗ್ಗಳು, ಮತ್ತು ಅಷ್ಟೇ ಚೆನ್ನಾಗಿ ಡೈಲಾಗ್ಗಳನ್ನ ಡೆಲಿವರ್ ಕೂಡ ಮಾಡಿದ್ದಾರೆ. ನನಗೆ ಆ್ಯಕ್ಚುಲಿ ಅದು ಇಷ್ಟ ಆಯಿತು. ಡೈಲಾಗ್ಸ್ ಬರೀಬಹುದು, ಬಟ್ ಅದನ್ನು ಡೆಲಿವರ್ ಮಾಡಿದ ರೀತಿ ಮನಸ್ಸಿಗೆ ಮುಟ್ಟೋ ಥರ ಡೆಲಿವರ್ ಮಾಡಿದ್ದಾರೆ ಅವರು. ಯಾವ ಒಂದು ಅರ್ಥದಲ್ಲಿ ಡೈಲಾಗ್ ರೈಟರ್ ಬರೆದಿರ್ತಾನಲ್ಲ, ಆ ಅರ್ಥವನ್ನು ಕನ್ವೆ ಮಾಡಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯಿತು ಚಿತ್ರದಲ್ಲಿ. ಸೀದಾ ಎದೆಗೆ ಬಂದು ಚುಚ್ಚುತ್ತೆ ಎಲ್ಲ ಡೈಲಾಗ್ಗಳು, ಸಖತ್ತಾಗಿದ್ವು. ಈ ವರ್ಷ ನಾನು ನೋಡಿದ ಪರ್ಫೆಕ್ಟ್ ಚಿತ್ರ ಇದು. ಇದರ ಮುಂದಿನ ಭಾಗ ಮಾರ್ಚ್ 19ಕ್ಕೆ ಬರಲಿದೆ, ಮುಂದಿನ ವರ್ಷ ಮಾರ್ಚ್ 19ಕ್ಕೆ ಬರಲಿದೆ ಅಂತ ತೋರಿಸಿದ್ದಾರೆ. ಅದರ ಕತೆ ಏನಿರ್ಬೋದು? ಹೆಚ್ಚು ಕಡಿಮೆ ರೆಹಮಾನ್ ಡಕೈತ್ ಸತ್ತೋದ ನಂತರ ಹಮ್ಜಾ ಅಲಿ ಮಜಾರಿ ಲೈರಿ ಗ್ಯಾಂಗ್ನ ಮುಂದಿನ ಲೀಡರ್ ಆಗ್ಬೋದು. ಆತ ಬಲೂಚರನ್ನು ಪಾಕಿಸ್ತಾನದ ಎದುರಿಗೆ ತಂದು ನಿಲ್ಲಿಸ್ಬೋದು. ಇನ್ನೊಂದು ಕಡೆಗೆ ಮೇಜರ್ ಇಕ್ಬಾಲ್ ಇದ್ದಾನಲ್ಲ, ಅವನು ರೆಹಮಾನ್ ಹೇಗೆ ಸತ್ತ ಅಂತ ತನಿಖೆ ಮಾಡಲಿಕ್ಕೆ ಹೊರಟಾಗ ಅವನೆದುರು ಹಮ್ಜಾನ ಒಂದು ಬ್ಯಾಕ್ಗ್ರೌಂಡ್ ಗೊತ್ತಾಗ್ಬೋದು. ಅಲ್ಲಿಂದ ಮುಂದೆ ಮೇಜರ್ ಇಕ್ಬಾಲ್ನೇ ಚಿತ್ರದ ಮುಂದಿನ ವಿಲನ್ ಆಗ್ತಾನೆ. ಮತ್ತು ಅದರ ನಂತರ ಶುರುವಾಗುತ್ತೆ ಲೈರಿ ಗ್ಯಾಂಗ್ ವಾರ್. 10 ವರ್ಷಗಳ ಕಾಲ ಪಾಕಿಸ್ತಾನವನ್ನು ಕಾಡಿದಂತಹ ಲೈರಿ ಗ್ಯಾಂಗ್ ವಾರ್ ಶುರು ಆಗಬಹುದು. ಮತ್ತು ಟ್ರೈಲರ್ನಲ್ಲಿ ಅವರೇನೇನು ತೋರಿಸಿದ್ರಲ್ಲ, ಹೊಡೆದಾಟದ ದೃಶ್ಯಗಳು, ಅದೆಲ್ಲ ಅಲ್ಲಿ ಬರಬಹುದು ಅಂತ ನನ್ನೊಂದು ಅನಿಸಿಕೆ. ಗೊತ್ತಿಲ್ಲ, ಬೇರೆ ಏನಾದರೂ ಇರಬಹುದು ಕೂಡ. ಆದರೆ ಕತೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದರೆ, ನಾನು 2ನೇ ಭಾಗಕ್ಕೋಸ್ಕರ ಕಾಯ್ತಾ ಇದ್ದೇನೆ. ಆದಿತ್ಯ ಥರ್ ಅವರಿಗೆ ನಂದು ಒಂದೇ ಒಂದು ಸಲಹೆ, ರಣವೀರ್ ಸಿಂಗ್ನ ಮನೆಯಲ್ಲಿ ಕಟ್ ಹಾಕಿ, ಇಲ್ಲಾಂದರೆ ಏನಾದರೂ ಒಂದು ಮಂಗಾಟ ಮಾಡಿ ಚಿತ್ರವನ್ನು ಬೈಕಾಟ್ ಮಾಡಿಸ್ತಾನೆ ಅವನು. ನನ್ನ ವಿಮರ್ಶೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ. ಜೈ ಹಿಂದ್.